ಬಟ್ ಒಂದಂತೂ ಸತ್ಯ, ಈ ಘಟನೆ ನಡೆದಿರೋದು ಅತ್ಯಂತ ಕಾನೂನು ಪಾಲನೆಯಾಗುವಂಥ, ಕಾನೂನನ್ನು ರಚಿಸುವಂಥ, ವಿಧಾನಸೌಧ, ಹೈಕೋರ್ಟು, ಸೆಷನ್ ಕೋರ್ಟ್ ಇರುವಂತಹ ಆ ಒಂದು ಲಿಮಿಟ್ಸ್ನಲ್ಲಿ. ಇಲ್ಲೇ ಕಾಮುಕರಿಗೆ ಭಯ ಇಲ್ಲ ಅಂದರೆ ಇನ್ನು ಕರ್ನಾಟಕದಾದ್ಯಂತ ಯಾವ ರೀತಿಯಾದಂಥ ಭಯ ಭಕ್ತಿ ಇದೆ ಅಂತ. ಜನರಿಗೆ ಭಯ ಅನ್ನೋದೇ ಇಲ್ಲ, ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ನಾವು ಜೈಲಿಗೆ ಹೋಗ್ತೀವಿ ಅನ್ನೋ ಭಯ ಇಲ್ಲ, ನಮ್ಮನ್ನು ನೇಣಾಕ್ತಾರೆ ಅನ್ನುವ ಭಯ ಇಲ್ಲ. ಏನು ಮಾಡಿದರೂ ಕೂಡ ನಾನು ಹೀಗೆ ಹೋಗ್ಬೋದು, ಹಾಗೆ ವಾಪಸ್ ಬರ್ಬೋದು ಅನ್ನುವಂಥ ಒಂದು ನಿರ್ಲಕ್ಷ್ಯ, ಯಾರು ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಭಯ ಇಲ್ಲದೆ ಇರುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಇಂಥವರನ್ನು ಬೀದಿಯಲ್ಲಿ ನೇತಾಕಬೇಕು, ಆವಾಗಲೇ ಎಲ್ಲರಿಗೂ ಭಯ ಬರೋದು. ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡುವಂಥದ್ದು ನೋಡಿ, ಮೈಸೂರಲ್ಲೂ ಕೂಡ ಇಂಥದ್ದೇ ಘಟನೆ ನಡೀತು. ಬಲೂನ್ ಮಾರ್ಕೊಂಡು ಜೀವನ ಮಾಡುವಂತಹ ಕುಟುಂಬ ಗುಲ್ಬರ್ಗದಿಂದ ಬಂದು ಮೈಸೂರಲ್ಲಿ ದಸರಾ ಟೈಮಲ್ಲಿ ಏನಾದರೂ ಒಂದಿಷ್ಟು ದುಡ್ಡು ಸಂಪಾದನೆ ಮಾಡೋಣ ಅಂತ ಬಂದಿತ್ತು. ರಾತ್ರಿ ಮಲಗಿರುವಂಥ ಹುಡುಗಿ ಆಕೆ ಹೇಗೋದ್ಲು, ಏನಾಯಿತು ಒಂದು ಗೊತ್ತಿಲ್ಲ, ಹೆಣವಾಗಿ ಬಿದ್ದಿತ್ತು. ತದನಂತರ CCTV ಫುಟೇಜ್ ನೋಡಿದ ಮೇಲೆ ಈತ ಆ ಕಾಮುಕ ಗೊತ್ತಾಯಿತು.